ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರ್ತಿದ್ದಂಗೆ ಈಗ ಸಂಗೀತ ಶೃಂಗೇರಿ ಅವರ ಹಿಂದಿನ ಸಿನಿಮಾಗಳು ಒಂದಷ್ಟು ಏನಿತ್ತು ಅದೆಲ್ಲವೂ ಕೂಡ ಈಗ ರಿಲೀಸ್ಗೆ ರೆಡಿಯಾಗಿ ನಿಂತಿದೆ. ಅದರ ಮೊದಲ ಒಂದು ಸರದಿನಲ್ಲಿ ಗೋಲ್ಡ್ ಅದರ ಮಾರಿ ಗೋಲ್ಡ್ ಸಿನಿಮಾ. ಸೊ ಈ ಮಾರಿ ಗೋಲ್ಡ್ ಸಿನಿಮಾದ ಬಗ್ಗೆ ಒಂದಷ್ಟು ಮಾತಾಡ್ಸೋಣ. ಸಂಗೀತ ಅವರೇ ನಮಸ್ತೆ. ನಮಸ್ಕಾರ. ಬಿಗ್ ಬಾಸ್ ಮನೆಯಿಂದ ಬರ್ತಿದ್ದಂತೆ ಒಂದೊಳ್ಳೆ ವೆಲ್ಕಮ್ ಸಿಗ್ತಾ ಇದೆ, ಮಾರಿ ಗೋಲ್ಡ್ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ಸೊ ಈ ಸಿನಿಮಾದ ಒಂದು ಮೆಮೊರೀಸ್ ಬಗ್ಗೆ ಮಾತಾಡೋದಾದ್ರೆ ಮೊದಲಿಗೆ ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಂಗೆ ಈ ಮೂವಿದು ನರೇಷನ್ ಬರ್ತಿದ್ದಾಗೆ ನಂಗೆ ಖುಷಿಯಾಗಿದೆ ಏನು ಅಂದ್ರೆ ದಿಗಂತ್ ಅವ್ರ ಜೊತೆಗೆ ಈ ಫಿಲ್ಮ್ ಅಂತ. ಅಂಡ್ ನಂಗೆ ತುಂಬಾ ಮೊದಲಿಂದ ಒಂದು ಕನ್ಸಿತ್ತು ಅವ್ರ ಜೊತೆ ಒಂದು ಮೂವಿ ಮಾಡಬೇಕು ಅಂತ, ಬಿಕಾಸ್ ಒನ್ ಆಫ್ ಮೈ ಕ್ರಶ್ ಅಂತಾನೆ ಹೇಳ್ಬಹುದು. ಅಂಡ್ ತುಂಬಾ ಒಳ್ಳೆ ಕಲಾವಿದರು ಕೂಡ. ಸೊ ಅದೊಂದು ಡ್ರೀಮ್ ಫುಲ್ಫಿಲ್ ಮಾಡೋದಕ್ಕೋಸ್ಕರ ಈ ಸ್ಕ್ರಿಪ್ಟ್ ಕೂಡ ನಾನು ಒಪ್ಕೊಂಡು ಒಪ್ಕೊಂಡಿದ್ದೆ. ಅಂಡ್ ನಂಗೆ ತುಂಬಾ ಇಷ್ಟ ಆಗಿರೋದೇನು ಅಂದ್ರೆ ತಂಡ ತುಂಬಾ ಒಳ್ಳೇದು ಅಂಡ್ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅಂಡ್ ಚೆನ್ನಾಗಿ ತೆಗೆದಿದ್ದಾರೆ ಕೂಡ ಮೂವಿನ. ಯಾವಾಗಿನ ಕ್ರಶ್ ಅಂತ ದಿಗಂತ್ ಅವರು? ನಾನು ಅವ್ರ ಮುಂಗಾರು ಮಳೆ ನೋಡಿದಾಗ ಆ್ಯಂಡ್ ಗಾಳಿಪಟ ನೋಡಿದಾಗ ನನಗೆ ಯಾವತ್ತೂ ಅವ್ರು ಎಷ್ಟು ನ್ಯಾಚುರಲ್ ಆಗಿ ಅನ್ಸೋದು ಅಂದರೆ ಲೈಕ್ ಲಿಟ್ರಲಿ ಹಿಂಗಿದೊಂದು ಫ್ರೆಂಡ್ ಇರಬೇಕು ಅಂತ ನಂಗೆ ಅನ್ಸೋದು, ಆಯಿತಾ. ಸೊ ಅವಾಗಿಂದ ಇತ್ತು, ಯಾವ ಏಜ್ ಅಂತ ಗೊತ್ತಿಲ್ಲ. ವೇದಿಕೆ ಮೇಲೆ ನೀವು ಮಾತಾಡ್ತಿದ್ರೆ ನಾನು ಇನ್ನೂ ಚಿಕ್ಕವರಾಗಿದ್ದಾಗ ಅವ್ರ ಸಿನಿಮಾಗಳು ನೋಡ್ತಿದ್ದೆ, ಅವ್ರು ನಗ್ತಾ ಇದ್ರೆ. ಆ್ಯಕ್ಚುಲಾಗಿ ನೀವು ಕೊಟ್ಟಂಥ ಕಾಂಪ್ಲಿಮೆಂಟ್ ಚೆನ್ನಾಗಿತ್ತು. ಅಂದರೆ ಅವರ ಸ್ಕಿನ್ ಆಗಲಿ ಅವರ ಫಿಟ್ನೆಸ್ ಆಗಲಿ ಈ ರೀತಿ ಇಲ್ಲಿ ತನಕ ಮೇಂಟೈನ್ ಮಾಡ್ಕೊಬರೋದು 40 years ಮೊನ್ನೆ ಅಷ್ಟೇ ಸೆಲೆಬ್ರೇಷನ್ ಮಾಡ್ಕೊಂಡ್ರು. ಫುಲ್ ರಿವೀಲ್ ಮಾಡಿಬಿಡಿ ಅವ್ರ ಏಜ್ನ, ಎಲ್ಲದೂ ನೀವೇ ಮಾಡಿಬಿಡಿ. ನಾನು ಮಾಡಿದ್ದೀನಿ ಅಂತ ನಾನಂತೂ ಮಾಡಲಿಲ್ಲ, ಇವ್ರು ಮಾಡಿರೋದು. ಸೊ ಆ್ಯಕ್ಚುಲಿ ಅವ್ರಿಗೆ ಎಷ್ಟೇ ವಯಸ್ಸಾಗಿರ್ಬೋದು, ಬಟ್ ಸಹಜವಾಗಿ ಎದುರುಗಡೆ ಕಾಣಿಸಲ್ಲ ಅಂದರೆ ಅವ್ರನ್ನ ಹೇಗೆ ಕಾಣಿಸ್ತಿದ್ದಾರೋ ಅದೇ ಅವ್ರ ವಯಸ್ಸು. ಸೊ ನನ್ನ ಪ್ರಕಾರ ಅವರು ಒಂದು ನನ್ನ ಏಜ್ ಥರನೇ ಇದ್ದಾರೆ. ಆ್ಯಂಡ್ ನನ್ನ ಏಜ್ ಅಂತ ಏನು ಅಂತ ಹೇಳಲ್ಲ ಇವಾಗ, ಆಯಿತಾ. ಸೊ ಅವ್ರ ಪರ್ಸ್ನಾಲಿಟಿನೂ ಹಾಗೆ, ವ್ಯಕ್ತಿತ್ವನೂ ಹಾಗೆ, ಮಾತಾಡೋ ರೀತಿನೂ ಹಾಗೆ. ಎಲ್ಲೂ ಕೂಡ ಅವರು ಯುನೋ ತೀರಾ ಜಾಸ್ತಿ ದೊಡ್ಡವರು ಮಾತಾಡಬೇಕಾದ್ರೆ ಯೋಚನೆ ಮಾಡಬೇಕು ಅಂತ ಅನ್ಸಲ್ಲ, ಬಿಕಾಸ್ ತುಂಬ ಕ್ಯಾಂಡಿಡ್ ಆಗಿರ್ತಾರೆ. ಆ್ಯಂಡ್ ಅವ್ರ ಸ್ಕಿನ್ನಲ್ಲಿ ಗ್ಲೋ ಆಗಿರ್ಬೋದು, ಬಾಡಿ ಫಿಟ್ನೆಸ್ ಫಿಸಿಕ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಆ್ಯಕ್ಚುಲಿ ನಾನೇ ಅವ್ರಿಗಿಂತ ಒಂದು ಸ್ವಲ್ಪ ಓಲ್ಡ್ ರೀತಿ ಕಾಣ್ತೀನಿ ಅವ್ರ ಮುಂದೆ ಸ್ಕ್ರೀನಲ್ಲಿ ಕೂಡ. ನಾನು ಹೇಳಿದ್ದೀನಿ ಅವ್ರಿಗೂ ಕೂಡ ಇದೊಂಥರ ಬೇರೆ ಥರನೇ ಇದೆ ಅಂತ. ಬಟ್ ಟ್ರೂಲಿ ಅದ್ ಗ್ರೇಟ್ ಜೆಂಟಲ್ಮ್ಯಾನ್. ನೀವು ಮಾಡ್ತಿರೋಂಥ ಸಿನಿಮಾಗಳಲ್ಲಿ ನಿಮ್ಮ ಫಿಲ್ಮೋಗ್ರಫಿ ನೋಡ್ತಾ ಇದ್ರೆ ನಿಮಗೆ ಸಿಕ್ಕಿರೋಂಥ ಟೈಟ್ಲ್ಗಳು ತುಂಬ ವಿಭಿನ್ನವಾಗಿದೆ. ಈಗ 777 ಚಾರ್ಲಿ ಆಗಿರ್ಬೋದು, ಲಕ್ಕಿ ಮ್ಯಾನ್ ಆಗಿರ್ಬೋದು, ಈಗ ಮಾರಿ ಗೋಲ್ಡ್, ಒಂಥರ ಟೈಟ್ಲ್ಗಳೇ ಬೇರೆ ಥರದ ವಿಭಿನ್ನವಾಗಿ ಕಾಣಿಸ್ಕೊತಾ ಇರುತ್ತೆ ಯಾವಾಗಲೂ. ಆ್ಯಕ್ಚುಲಿ ಒಂದು ಕೋಇನ್ಸಿಡೆನ್ಸ್ ಏನು ಅಂದರೆ ಲೈಕ್ ಇಟ್ಸ್ ಬ್ಯೂಟಿಫುಲ್. ಅಂದರೆ ಫಸ್ಟ್ A+ ಅಂತ ಮಾಡ್ತೀನಿ, ಅದಾದಮೇಲೆ ನಾನು 777 ಚಾರ್ಲಿ ಅಂತ ಮಾಡ್ತೀನಿ, ಮಾರಿ ಗೋಲ್ಡು, ಲಕ್ಕಿ ಮ್ಯಾನ್. ನೀವು ಹೇಳಿದಾಗ ನಾನು ಇವಾಗ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಒಂದು ಸ್ವಲ್ಪ ಯೂನಿಕ್ ಆಗಿದೆ, ಗೊತ್ತಿಲ್ಲ ಏನು ಅಂತ. ಇಟ್ಸ್ ಆಲ್ ಡೆಸ್ಟಿನಿ ಹೇಗೆ ಮಾಡಬೇಕು ಅಂತ. ಬಟ್ ಇಟ್ಸ್ ಕ್ರಿಯೇಟಿವಿಟಿ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ಜನನ ಹುಕ್ಕಾಕೋಸ್ಕರ ಪ್ರಾಪರಾಗಿ ಮಾಡಿರುವಂಥ ಹೆಸರು. ಸೊ